ಪಟ್ಟಣದಲ್ಲಿ ಮಂಗಳಮುಖಿಯರ ಅಟ್ಟಹಾಸ ಬೆಚ್ಚಿಬಿದ್ದ ಜನ. ಪಾವಗಡ ತಾಲೂಕು ಕಚೇರಿಯ ಆವರಣದಲ್ಲಿ ಮಂಗಳವಾರ ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ಮಂಗಳಮುಖಿಯರು ಅಟ್ಟಹಾಸ ಮೆರೆದಿದ್ದಾರೆ. ನಾಗಲಾಪುರ ಗೇಟಿನ ನಿವಾಸಿ ಸೀನಪ್ಪ ಅವರ ಮಗ ಸುರೇಶ್ ಕಳೆದ 7 ವರ್ಷಗಳ ಹಿಂದೆ ಲಿಂಗ ಬದಲಾವಣೆ ಮಾಡಿಕೊಂಡು ರೇಣುಕಾ ಎಂಬ ಹೆಸರಿನಿಂದ ಮಂಗಳಮುಖಿಯರ ಜೊತೆ ವಾಸವಿದ್ದ. ಕುಟುಂಬದೊಂದಿಗೆ ಜೀವನ ನಡೆಸಲು ನಿರ್ಧರಿಸಿದ್ದ ರೇಣುಕಾಳನ್ನ ಮನೆಗೆ ಕರೆದುಕೊಂಡು ಹೋಗಲು ಬಂದ ತಂದೆ ಮತ್ತು ತಮ್ಮನ ಮೇಲೆ ಮಂಗಳಮುಖಿಯರ ಗುಂಪು ಚಪ್ಪಲಿಗಳಿಂದ ಹಾಗೂ ಕೈಯಾರೆ ಹಲ್ಲೆ ನಡೆಸಿದ್ದಾರೆ ಎನ್ನುವುದು ಒಂದೆಡೆಯಾದರೆ, ಮತ್ತೊಂದೆಡೆ ರೇಣುಕಾಳ ಸರ್ಜರಿಗೆ ಮತ್ತು ಇಷ್ಟು ವರ್ಷಗಳ ಕಾಲ ಆಕೆಯನ್ನ ಸಾಕಿ ಸಲುಹಿದ ಮತ್ತು ಆಕೆಗೆ ಕೊಡಿಸಿದ ಸಾಲದ ಹಣವನ್ನು ವಾಪಸ್ ನೀಡುವಂತೆ ಕೇಳಿದಂತಹ ಸಂದರ್ಭದಲ್ಲಿ 2 ಗುಂಪುಗಳ ನಡುವೆ ಘರ್ಷಣೆ ಸಂಭವಿಸಿದೆ ಎನ್ನುವ ಮಾಹಿತಿಯೂ ಸಹ ಲಭ್ಯವಾಗಿದೆ. ಸ್ಥಳಕ್ಕೆ ಪೊಲೀಸರು ಧಾವಿಸಿ ಘಟನೆಯನ್ನು ತಿಳಿಗೊಳಿಸಲು ಪ್ರಯತ್ನಪಡಿಸಿದರೂ ಸಹ ಕೆಲಕಾಲ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು ಮತ್ತು ಪೊಲೀಸ್ ಠಾಣೆ ಮುಂಭಾಗದಲ್ಲಿಯೂ ಸಹ ಮಂಗಳಮುಖಿಯರು ಚಪ್ಪಾಳೆ ತಟ್ಟುವ ಮೂಲಕ ವಿನೂತನ ಪ್ರತಿಭಟನೆಗೂ ಮುಂದಾದಂತಹ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಶಮನಗೊಳಿಸಿದರು. ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮವನ್ನು ಪಾವಗಡ ಪೊಲೀಸರು ಕೈಗೊಂಡಿದ್ದಾರೆ. అందరూ 7 పీస్ ఎవరు ఇట్లా వింటాడేదా ఎవరు చెప్పిన వింటాడలేదు.